ಕಪಿಲರಾಯ ಕುಟುಂಬಕ್ಕೆ ಗೌರವ ನೀಡುವಂತೆ ಮಾನ್ವಿಯಲ್ಲಿ ಆಗ್ರಹ. ಮಾನ್ವಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯಕ್. ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ಪದಾಧಿಕಾರಿಗಳಿಂದ ಆಗ್ರಹ. ಜಂಬೂ ಸವಾರಿ ಪ್ರಾರಂಭಿಸಿದ ವ್ಯಕ್ತಿ ಕಂಪಿಲರಾಯ ಕುಟುಂಬ. ಸರ್ಕಾರ ಪುರಾತತ್ವ ಇಲಾಖೆಯಿಂದ ಪರಂಪರೆ ಸ್ಥಾಪಿಸಬೇಕಂತೂ ಆಗ್ರಹ. ಜಗತ್ ಪ್ರಸಿದ್ಧ ಮೈಸೂರಿನ ನಾಡಹಬ್ಬ ವಿಜಯದಶಮಿ ಜಂಬೂ ಸವಾರಿಯಲ್ಲಿ ಕಂಪಿಲರಾಯ ವಂಶಸ್ಥರಿಗೆ ಸರ್ಕಾರ ಗೌರವ ನೀಡುವ ಕೆಲಸ ಮಾಡಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ಬೇಡರ ಸಮಿತಿ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯಕ್ ನೇತೃತ್ವದಲ್ಲಿ ಪದಾಧಿಕಾರಿಗಳು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಕಂದಾಯ ಕಚೇರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯಕ್ ಮಾತನಾಡಿ, ಕರ್ನಾಟಕದಲ್ಲಿ ಕ್ರಿಸ್ತಶಕ 1296ರ ಆಸುಪಾಸಿನಲ್ಲಿ ವಾಲ್ಮೀಕಿ ಬೇಡರ ಸಮುದಾಯದ ಪೂರ್ವ ಬೆಡಗಿನವರಾದ ವೀರ ಕಂಪಿಲರಾಯನಿಂದ ಈಗಿನ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೇಮಗುಡ್ಡದಲ್ಲಿ ಶ್ರೀ ದುರ್ಗಾದೇವಿಯ ಮೂರ್ತಿಯನ್ನು ಅಂಬಾರಿಯಲ್ಲಿ ಮೆರವಣಿಗೆ ಮಾಡುವ ಮೂಲಕ ಚಾಲನೆ ನೀಡಿದರು. ದೆಹಲಿ ಸುಲ್ತಾನರ ದಾಳಿಯಿಂದ ಪತನವಾದ ಮೇಲೆ ವೀರ ಗಂಡುಗಲಿ ಕುಮಾರರಾಮನ ಆಸೆಯಂತೆ ಕಂಪಿಲರಾಯನ ಮೊಮ್ಮಕ್ಕಳು ಗಂಡುಗಲಿ ಕುಮಾರರಾಮನ ಅಳಿಯಂದಿರು ಮುಮ್ಮಡಿ ಸಿಂಗೆ ನಾಯಕನ ಮರಿ ಮೊಮ್ಮಕ್ಕಳು ಹಕ್ಕ ಬುಕ್ಕ ನಾಯಕರು ಸ್ಥಾಪನೆ ಮಾಡಿದ ಕರ್ನಾಟಕ ಸಾಮ್ರಾಜ್ಯ ಹಂಪಿಯ ವಿಜಯನಗರ ಸಾಮ್ರಾಜ್ಯದಲ್ಲಿ 250 ವರ್ಷಗಳ ಕಾಲ ಅತಿ ವಿಜೃಂಭಣೆಯಿಂದ ವಿಜಯದಶಮಿಯನ್ನು ನಡೆಸಿಕೊಟ್ಟ ಗೌರವ ಈ ವಂಶದವರಿಗೆ ಸಲ್ಲುತ್ತದೆ. ಅದರಿಂದ ಕರ್ನಾಟಕದಲ್ಲಿ ವಿಜಯದಶಮಿ ಪ್ರಾರಂಭಿಸಿದ ವೀರ ಕಂಪಿಲರಾಯನ ವಂಶಸ್ಥರಿಗೆ ಮೈಸೂರಿನ ದಸರಾಕ್ಕೆ ಚಾಲನೆ ನೀಡುವಾಗ ಈ ವಂಶಸ್ಥರಿಗೆ ಆಹ್ವಾನ ನೀಡಬೇಕು ಅಂತ ಒತ್ತಾಯಿಸಿದರು. ನಮಸ್ಕಾರ. ನಾನು ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯಕ ಗುಜ್ಜಲ್ ಅಂತೇಳಿ ಇವತ್ತು ಮಾಧ್ಯಮಗಳ ಮುಂದೆ ಬರಲು ಕಾರಣ ಏನಂದರೆ, ಮೊನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮೈಸೂರು ರಾಜವಂಶಸ್ಥರು ಆಗಿರ್ತಕ್ಕಂಥ ರಾಜರು ಬೆಂಗಳೂರಲ್ಲಿ ಒಂದು ಸಭೆ ಮಾಡಿದರು. ಈ ವಿಜಯದಶಮಿಯ ವಿಶೇಷತೆಯನ್ನು ಮಾತಾಡಿದರು. ಹಾಗಾಗಿ ಈ ಕರ್ನಾಟಕದಲ್ಲಿ ವಿಜಯದಶಮಿಯನ್ನು ಪ್ರಾರಂಭಿಸಿದಂಥ ವೀರ ಕಂಪಿಲರಾಯನ ಕಡೆಗಣಿಸುವಂಥ ಪ್ರಕ್ರಿಯೆ ನಡೀತಿದೆ ಅಂತೇಳಿ ಭಾಳ ದಿವಸಗಳಿಂದ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಆದರೆ ಈ ಸರಿ ವಿಜಯದಶಮಿಯಲ್ಲಿ ಕರ್ನಾಟಕದಲ್ಲಿ ವಿಜಯದಶಮಿಯನ್ನು ಪ್ರಾರಂಭಿಸಿದಂಥ ವೀರ ಕಂಪಿಲರಾಯ ಮತ್ತು ವೀರ ಕಂಪಿಲರಾಯನ ಸಂಸ್ಥಾನ ನಶಿಸಿ ಹೋದ ಮೇಲೆ ವೀರ ಕಂಪಿಲರಾಯನ ಮೊಮ್ಮಕ್ಕಳಾಗಿರ್ತಕ್ಕಂಥ ಹಕ್ಕಬುಕ್ಕ ನಾಯಕರು ಕರ್ನಾಟಕ ಸಾಮ್ರಾಜ್ಯ ಹಂಪಿಯಲ್ಲೇನು 250 ವರ್ಷಗಳ ಕಾಲ ವಿಜಯದಶಮಿಯನ್ನು ವಿಜೃಂಭಣೆಯನ್ನು ಮಾಡಿದರು. ಅವರಿಗೆ ಈ ಸಾರಿ ಕಂಪಿಲರಾಯನ ವಂಶಸ್ಥರಿಗೂ ಮತ್ತು ಹಕ್ಕಬುಕ್ಕ ನಾಯಕರ ವಂಶಸ್ಥರಿಗೂ ಒಂದು ಸರ್ಕಾರದ ಕಡೆಯಿಂದ ವಿಶೇಷವಾಗಿ ಗೌರವವನ್ನು ಕೊಟ್ಟು ಸತ್ಕರಿಸಬೇಕಂತೇಳಿ ನಾವು ಇವತ್ತು ಮಾಧ್ಯಮಗಳ ಮುಂದೆ ಬಂದು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳ್ತಾ ಇದ್ದೇವೆ. ಅಲ್ಲ ಸರ್, ಏನಂತಂದರೆ ಕಂಪಿಲಾರ ಅವರ ಕೊಡುಗೆ ಇದೆ, ಅವರ ಪರಂಪರೆ ಇದೆ, ಅವರ ಕುಟುಂಬಕ್ಕೆ ಕೂಡ ರಕ್ಷಣೆ ಕೊಡಬೇಕು, ಅವ್ರನ್ನ ಗೌರವಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಯಾಕೆ ಈಗ ಶತಶತಮಾನಗಳಿಂದ ಜಂಬೂ ಸವಾರಿ ನಡೀತಾ ಇದೆ ಮೈಸೂರಲ್ಲಿ, ಅವಾಗಿನದು ಕೂಡ ಯಾಕೆ ಸರ್ಕಾರ ಕೂಡ ಪರಿಗಣಿಸಲಿಲ್ಲ? ಸ್ವತಂತ್ರ ಬಂದ ನಂತರ ಯಾಕೆ ಪರಿಗಣಿಸಲಿಲ್ಲ ಅಂದರೆ, ನಾವು ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಬಹಳಷ್ಟು ಪಾಳೆಪಟ್ಟುಗಳು ಬೇಡರವಾಗಿವೆ. ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕಾದ್ರೆ ಗಂಡುಗಲಿ ಕುಮಾರರಾಮನ ತಂದೆ ಆಗಿರ್ತಕ್ಕಂಥ ಕಂಪಿಲರಾಯ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸಂಸ್ಥಾನಗಳನ್ನು ಒಗ್ಗೂಡಿಸಿ ದೆಹಲಿ ಸುಲ್ತಾನರ ವಿರುದ್ಧ ಒಂದು ಸಾಮ್ರಾಜ್ಯವನ್ನು ಕಟ್ಟಿದನಲ್ಲ, ಈ ಇತಿಹಾಸವನ್ನು ಎಲ್ಲ ಮರೆತು ಬಿಟ್ಟಿದ್ದಾರೆ. ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಬಹಳಷ್ಟು ಪೀಠಗಳಿಗೆ ಇದರ ಬಗ್ಗೆ ಗೊತ್ತಿಲ್ಲ, ಯಾರು ಧ್ವನಿ ಎತ್ತುತ್ತಾ ಇಲ್ಲ. ವಾಲ್ಮೀಕಿ ಸಮಾಜದ ಮುಖಂಡರುಗಳು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ ಅಂತೇಳಿ, ಹಂಗಾಗಿ ಸರ್ಕಾರ ನಮ್ಮನ್ನು ಕಡೆಗಣಿಸ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ ಸರ್, ಈಗ ನೀವು ನಮಗೆ ವಾಲ್ಮೀಕಿ ಸಮಾಜದ ಪೀಠದವರು ಕೂಡ ಗೊತ್ತಿಲ್ಲ ಅಂತ ಹೇಳ್ತದ್ರಿ. ವಾಲ್ಮೀಕಿ ಸಮಾಜದ ನಾಯಕರಿದ್ದಾರೆ, ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಅವ್ರು ಯಾಕೆ ಪರಿಗಣಿಸ್ತಾ ಇಲ್ಲ? ಒಂದು ರೀತಿಯಲ್ಲಿ ಸರ್ಕಾರ ಇದ್ರೂ ಕೂಡ ಶಾಸಕರು ಸಚಿವರು ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಈ ನಾಯಕ ಜನಾಂಗಕ್ಕೆ ಒಂದು ಕರ್ನಾಟಕದಲ್ಲಿ ವಿಶೇಷ ಚರಿತ್ರೆಯೇ ಇದೆ. ಆ ಚರಿತ್ರೆಯನ್ನು ಹೇಳುವಂಥ ನಾಯಕರು ಬಹಳಷ್ಟು ಕಡಿಮೆ ಆಗಿದ್ದಾರೆ. ವೈಯಕ್ತಿಕವಾಗಿ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿ ಇತಿಹಾಸವನ್ನು ಮರಿತಾ ಇದ್ದಾರೆ. ಇತಿಹಾಸ ಮರಿತವನಿಗೆ ಇತಿಹಾಸ ಇಲ್ಲ ಅಂತ ನಾಳೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಂಜನೇಯ ನಿರ್ಮಾಣವಿ ಕರ್ನಾಟಕ ರಾಜ್ಯ ಬೇಡರ ಸಮಿತಿ ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಈ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಅಂತ ತಿಳ್ಕೊಡ್ರಿ, ಇಲ್ಲ ಎಚ್ಚರಿಕೆ ತಿಳ್ಕೊಡ್ರಿ. ನಮ್ಮ ವಂಶಸ್ಥರಾದ ವೀರ ಕಂಪಿಲರಾಯ ಅವರು ನಡೆಸಿಕೊಟ್ಟಂಥ ವಿಜಯದಶಮಿ ಅದನ್ನು ಈಗಲೂ ಅದೇ ಒಂದು ಆಳ್ವಿಕೆಯಲ್ಲಿ ನಮ್ಮ ಮೈಸೂರು ದಸರಾ ಮಾಡ್ತಾ ಇದ್ದಾರೆ. ಆ ಒಂದು ದಸರಾ ಉತ್ಸವದಲ್ಲಿ ನಮ್ಮ ಸಮುದಾಯದ ಎಲ್ಲ ಮುಖಂಡರನ್ನು ಅಂದರೆ ಮೊದಲಿರ್ತಕ್ಕಂಥ ಅವರ ವಂಶಸ್ಥರನ್ನು
ಇವರು ಕರೆಯದೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಸರ್ಕಾರಕ್ಕೆ ನಾವೊಂದು ಮನವಿ ಮಾಡಿಕೊಳ್ತಾ ಇದ್ದೀವಿ. ನಮ್ಮ ವಂಶಸ್ಥರ ಅವರ ಪೂರ್ವಿಕರನ್ನು ಈಗಲೂ ನಮ್ಮ ಗಂಗಾವತಿಯಲ್ಲಿದ್ದಾರೆ ಹಾಗೂ ಮೈಸೂರು ಪ್ರಾಂತದಲ್ಲಿ ಕೂಡ ಇದ್ದಾರೆ. ಅವರನ್ನು ಗೌರವಿತವಾಗಿ ಸರ್ಕಾರದವರು ಆಹ್ವಾನ ಮಾಡಿ ಅವರಿಗೆ ಒಂದು ಸನ್ಮಾನ ಜೊತೆಗೆ ನಮ್ಮ ಸಮುದಾಯದ ವೀರ ಮಣಿಗಳ ಒಂದು ವಸ್ತು ಸಂಗ್ರಹಾಲಯ ಮಾಡಿ ಕೂಡ ಅದರಲ್ಲಿ ಕೂಡ ನಮ್ಮ ಸಮಾಜದವರ ಬಗ್ಗೆ ಜನರಿಗೆ ತಿಳಿಸಿಕೊಟ್ಟು ಎಲ್ಲರ ಹತ್ರ ವಾಲ್ಮೀಕಿ ಸಮಾಜದ ಬಂಧುಗಳ ಹಾಗೂ ಮಾನವಿ ತಾಲೂಕಿನ ಸಮಸ್ತ ವಾಲ್ಮೀಕಿ ಮುಖಂಡರ ಮನವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಮೈಸೂರು ಸಂಸ್ಥಾನದ ಅಂಬಾರಿ ಪ್ರಾರಂಭ ಆಗಿದ್ದು ವೀರ ಕಂಪಿಲರಾಯನಿಂದ. ಆ ಒಂದು ಕಡೆ ಆ ನಂತರ ಆ ಒಂದು ಸಂಸ್ಥಾನವನ್ನು ಹಂಪಿಯಲ್ಲಿ 250 ವರ್ಷಗಳ ಕಾಲ ನಡೆದ ನಂತರ ಆ ಒಂದು ಮೆರವಣಿಗೆ ನಮ್ಮ ಸಮುದಾಯದ ಕಾರ್ಗಳ್ಳಿ ನಾರಾಯಣ ನಾಯಕ ಮುಂದುವರಿಸಿಕೊಂಡು ಹೋಗ್ತಾರೆ. ಅಂಥ ವ್ಯಕ್ತಿಗಳನ್ನು ಈಗಿನ ರಾಜ್ಯ ಸರ್ಕಾರ ಕಡೆಗಣಿಸಿರುತ್ತದೆ. ಕಾರಣ ಆ ಸಂಸ್ಥಾನದ ನಾರಾಯಣ ನಾಯಕ ಮತ್ತು ವೀರ ಕಂಪಿಲರಾಯನ ವಂಶಸ್ಥರನ್ನು ಆ ಒಂದು ದಸರಾ ಮಹೋತ್ಸವದಲ್ಲಿ ಸರ್ಕಾರ ಕಡೆಯಿಂದ ಆಹ್ವಾನ ಮಾಡಿ ಅವರಿಗೆ ವಿಶೇಷವಾದಂತಹ ಒಂದು ಗೌರವ ಕೊಡಬೇಕಂತ ನಮ್ಮ ಸಮುದಾಯದ ಬಂಧುಗಳು ಈ ದಿನ ಮಾನ್ಯ ತಹಸೀಲ್ದಾರ್ ಕಡೆಯಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ನಮಸ್ಕಾರ. ಇವತ್ತು ನಾವು ಮಾನ್ಯ ತಾಲೂಕಿನ ಎಲ್ಲ ವಾಲ್ಮೀಕಿ ಸಮಾಜದ ಬಂಧುಗಳು ಸೇರಿ ಒಂದು ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಮುಖಾಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಲು ಬಂದಿದ್ದೇವೆ. ಅದೇನೆಂದರೆ, ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ವಿಜಯದಶಮಿಯಲ್ಲಿ ಪ್ರಾರಂಭಿಸಿದಂಥ ವೀರ ಕಂಪಿಲರಾಯನ ವಂಶಸ್ಥರಿಗೆ ಇವತ್ತು ನಡೆಯುವಂಥ ಮಧ್ಯದಿಂದ 1610ರಲ್ಲಿ ಏನು ವಿಜಯದಶಮಿಯನ್ನು ಮೈಸೂರಲ್ಲಿ ಪ್ರಾರಂಭಿಸಿದರು, ಈ ಒಂದು ಪ್ರಾರಂಭದ ಮಧ್ಯದಲ್ಲಿ ಬಂದಿರತಕ್ಕಂಥ ಮಹಾರಾಜರಿಗೆ ಒಳ್ಳೆಯ ಗೌರವ ಕೊಟ್ಟು ಸರ್ಕಾರ ಅಭಿನಂದಿಸ್ತಾ ಇದೆ. ಇದು ವಿಜಯದಶಮಿಗೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ವೀರ ಕಂಪಿಲರಾಯನ ವಂಶಸ್ಥರಿಗೆ ಯಾವುದೇ ತರಹದ ಗೌರವ ಆಗಲಿ ಸಿಗ್ತಾ ಇಲ್ಲ ಅಂತೇಳಿ ನಾವು ಇವತ್ತು ವೀರ ಕಂಪಿಲರಾಯನ ವಂಶಸ್ಥರಾಗಿರ್ತಕ್ಕಂಥ ನಾವು ಕಂಪಿಲರಾಯನ ವಂಶಸ್ಥರಿಗೆ, ಈಗಿರ್ತಕ್ಕಂಥ ಕಂಪಿಲರಾಯ ವಂಶಸ್ಥರಿಗೆ ಗಂಗಾವತಿಯಲ್ಲಿ ಇದ್ದಾರೆ ಅಂತೇಳಿ ಮೂಲಗಳನ್ನು ಹೇಳ್ತಿದೆ. ಅವರಿಗೆ ಸರ್ಕಾರದ ವತಿಯಿಂದ ವಿಜಯದಶಮಿ ಸಂದರ್ಭದಲ್ಲಿ ಗೌರವಿತವಾಗಿ ಕರ್ನಾಟಕ ಸರ್ಕಾರ ಗೌರವಿತವಾಗಿ ಕರೆದು ಸನ್ಮಾನಿಸಿ